ಭಾಗ್ಯಲಕ್ಷ್ಮಿ ಧಾರಾವಾಹಿ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ ನಟಿ ಸುಕೃತಾ ನಾಗ್ ಅಂಜಲಿ ಪಾತ್ರದಲ್ಲಿ ಜನಮನ ಗೆದ್ರು. ನಂತರ ಲಕ್ಷಣ ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡ ಸುಕೃತಾ ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಇದರ ಜೊತೆಗೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲೂ ಸುಕೃತಾ ಮೋಡಿ ಮಾಡುತ್ತಿದ್ದಾರೆ. ವೇದಿಕೆಯಲ್ಲಿ ಈಗಿನ ಜನ್ಸಿ ಜನರೇಷನ್ ಬಗ್ಗೆ ಮಾತಾಡ್ತಾ ಆಗಾಗ ಸದ್ದು ಮಾಡೋ ಸುಕೃತಾ ತಮ್ಮ ಲವ್ ಬ್ರೇಕ್ ಬಗ್ಗೆ ಇದೀಗ ಮನಬಿಚ್ಚಿ ಮಾತಾಡಿದ್ದಾರೆ. ಪ್ರತಿಯೊಬ್ಬರ ಜೀವನದಲ್ಲೂ ಲವ್ ಮತ್ತು ಬ್ರೇಕಪ್ ಇದೆಲ್ಲವೂ ಕಾಮನ್ ಅನ್ನುತ್ತಾ ನಟಿ ಸುಕೃತಾ ನಾಗ್ ತಮ್ಮ ಲವ್ ಬ್ರೇಕಪ್ ಬಗ್ಗೆ ಮಾತಾಡಿದ್ರು. ನಾನು ಲವ್ ಮಾಡಿದ್ದೀನಿ, ಬ್ರೇಕಪ್ ಕೂಡ ಆಗಿದೆ, ಹಾರ್ಟ್ ಬ್ರೇಕ್ ಕೂಡ ಆಗಿದೆ, ಡಿಪ್ರೆಷನ್ಗೂ ಹೋಗಿದ್ದೀನಿ, ಥೆರಪಿನೂ ತೆಗೆದುಕೊಂಡಿದ್ದೀನಿ. ಇದೆಲ್ಲವೂ ಜೀವನದ ಒಂದು ಭಾಗ ಅಷ್ಟೇ. 2.5 ವರ್ಷದ ಪ್ರೀತಿ ಬ್ರೇಕಪ್ ಆದಾಗ ತುಂಬಾ ಕಷ್ಟ ಆಯ್ತು. ಒಂದ್ ವ್ಯಕ್ತಿ ಜೊತೆಗೆ ಇಡೀ ಜೀವನಾನೇ ಪ್ಲಾನ್ ಮಾಡಿರ್ತೀವಿ, ಆ ವ್ಯಕ್ತಿ ದೂರ ಆದಾಗ ಯಾರಿಗ್ ಬೇಜಾರಾಗಲ್ಲ. ನಾವು ಒಬ್ಬೊಬ್ಬರನ್ನು ತುಂಬಾ ಇಷ್ಟಪಟ್ಟಿರ್ತೀವಿ. ಒಂದ್ ಪಾಯಿಂಟ್ ನಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋದು ಬಂದ್ಬಿಡುತ್ತೆ. ಕಮ್ಯುನಿಕೇಶನ್ ಕಮ್ಮಿ ಆಗ್ತಾ ಹೋಗುತ್ತೆ, ಜೊತೆಗೆ ಆ ಪ್ರೀತಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ನನಗೆ ಪ್ರೀತಿ ತುಂಬಾ ಮುಖ್ಯ, ಪ್ರೀತಿಗಿಂತ ಮುಖ್ಯ ಇನ್ನೇನಿಲ್ಲ, ಮಕ್ಕಳಿಗಿಂತ ನಾಯಿ ಸಾಕೋದೇ ಬೆಸ್ಟ್ ಅಂತ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಸುಕೃತಾ ಹೇಳಿಕೊಂಡಿದ್ದಾರೆ. ಕೋವಿಡ್ ಟೈಮಲ್ಲಿ ಬ್ರೇಕಪ್ ಆಯ್ತು, ಇರ್ತಾರೆ ಜೊತೆಯಲ್ಲಿ ಅಂತ ಗೊತ್ತಾದಾಗ ಗ್ರಾಂಟೆಡ್ ಆಗಿ ತೆಗೆದುಕೊಂಡು ಬಿಡ್ತಾರೆ. ಈಗೆಲ್ಲ ಬ್ರೇಕಪ್ ಗಳಿಗೆ ಇದು ಕೂಡ ಒಂದು ಕಾರಣ. ವ್ಯಕ್ತಿ ಸಿಗೋದಕ್ಕೂ ಮೊದಲು ಹಾಕೋ ಎಫರ್ಟ್ಸ್ ಸಿಕ್ಕದ್ಮೇಲೆ ಹಾಕೋದಿಲ್ಲ. ಸಿಗೋದಕ್ಕೂ ಮೊದಲು ತುಂಬಾ ಎತ್ತರಕ್ಕೆ ವ್ಯಾಲ್ಯೂ ಇರುತ್ತೆ, ಸಿಕ್ಕದ್ಮೇಲೆ ಆ ವ್ಯಾಲ್ಯೂ ತುಂಬಾ ಕೆಳಗೆ ಹೋಗುತ್ತೆ ಅಂತ ಸುಕೃತಾ ಹೇಳ್ಕೊಂಡಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.